ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಗೈಸ್. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಲಾಗ್ ಆಗಿರುತ್ತೆ ಗೈಸ್. ಬೆಳಿಗ್ಗೆ ಎದ್ಬಿಟ್ಟು ಹೊಸ್ತಿಲ್ಗೆ ರಂಗೋಲಿ ಹಾಕಿದೆ ನೋಡಿ ಗೈಸ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರಂಗೋಲಿ ಹಾಕಬೇಕು ಅಂತ ಫುಲ್ ಅರ್ಜೆಂಟ್ ಮಾಡಿದೆ. ಯಾಕಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಸ್ವಲ್ಪ ಕೆಲಸ ಇರುತ್ತೆ. ಸೊ ಬೇಗನೆ ರಂಗೋಲಿಯನ್ನು ಹಾಕಿ ಹೊಸ್ತಿಲ್ ಪೂಜೆ ಅಂಗರು ಮುಗಿಸಿದೆ ನೋಡಿ ಗೈಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೀಡ್ ಮಚ್ ಮೋರ್ ಸಪೋರ್ಟ್ ಫ್ರಮ್ ಯು ಗೈಸ್. ಎಲ್ಲ ರಂಗೋಲಿ ಹಾಕಿದ ತಕ್ಷಣವೇ ದೇವ್ರ ಪಾತ್ರೆಗಳನ್ನು ತೊಳೆಯೋಕೆ ಹೋದೆ ಗೈಸ್. ದೇವ್ರ ಪಾತ್ರೆಗಳ ರಾಶಿ ನೋಡಿನೇ ಶಾಕ್ ಆದೆ. ಸೊ ಕೃಷ್ಣ ಜನ್ಮಾಷ್ಟಮಿಗೆ ಎಷ್ಟೆಲ್ಲ ಪಾತ್ರೆಗಳು ಬೇಕು ಅಂತ ಎಲ್ಲನೂ ತೊಳೆಯೋಕೆ ಸ್ಟಾರ್ಟ್ ಮಾಡಿದೆ. ಸೊ ಇಷ್ಟೆಲ್ಲ ಪಾತ್ರೆಗಳು ತೊಳೆಯೋಕೆ 1 hour 2 hour ಹೀಗೆ ಆಗುತ್ತೆ. ಯಾಕಂದರೆ ಸ್ಟೀಲಿನ ಪಾತ್ರೆ ಆದರೆ ಬೇಗನೂ ತೊಳಿಬೋದು, ಆದರೆ ದೇವತಾ ಪಾತ್ರೆಗಳು ತುಂಬ ಟೈಮ್ ಹಿಡಿಯುತ್ತೆ ಗೈಸ್. ಸೊ ಎಲ್ಲ ಪಾತ್ರೆಗಳನ್ನು ತೊಳೆಯೋದಕ್ಕೆ ಮಧ್ಯಾಹ್ನನೇ ಆಗಿಬಿಡ್ತು ಗೈಸ್. ಸೊ ಎಲ್ಲ ತೊಳೆದಿಟ್ಟು ಒಣ ಬಟ್ಟೆಯಿಂದ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಪೂಜೆಗೆ ಯಾವ್ಯಾವ ಸಾಮಗ್ರಿ ಬೇಕೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡಿ ಗೈಸ್. ಎಲ್ಲ ಪಾತ್ರೆ ತೊಳೆದ ತಕ್ಷಣವೇ ನಮ್ಮ ಹಸ್ಬೆಂಡು ಪಿಜ್ಜಾ ಆರ್ಡ್ರ್ ಮಾಡಿದರು. ನಾನು ನೋಡಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ನಾನು ಉಪವಾಸ ಇದ್ದೆ, ನಮ್ಮ ಹಸ್ಬೆಂಡು ಪಿಜ್ಜಾ ಆರ್ಡ್ರ್ ಮಾಡಿ ತಿಂತಿದ್ದಾರೆ ನೋಡಿ ಗೈಸ್. ಅವ್ರಿಗೆ ಲಕ್ಷ್ಯನೂ ಇಲ್ಲ ನಾವು ವಿಡಿಯೋ ಮಾಡಿರೋದು, ಅಷ್ಟು ಮಗ್ನ ಆಗಿದ್ದಾರೆ ಫೋನಲ್ಲಿ. ಆಮೇಲೆ ಹಾಗೆ ಈವ್ನಿಂಗ್ ಸ್ವಲ್ಪ ದೇವತಾ ಪೂಜೆಗೆ ಏನೇನು ಬೇಕು ಸಾಮಗ್ರಿಗಳನ್ನೆಲ್ಲ ಮಾರ್ಕೆಟಿಗೆ ತರಕ್ಕೆ ಹೋಗಿದ್ದೆ ನೋಡಿ ಗೈಸ್. ಸೊ ಅಲ್ಲಿ ಒಂದು ಶಾಪಲ್ಲಿ ನಾನು ಶ್ರೀಕೃಷ್ಣನ ಮೂರ್ತಿಗಳನ್ನ ಹಾಗೂ ಡೆಕೋರೇಷನ್ ಐಟಮ್ಗಳನ್ನೆಲ್ಲ ನೋಡಿದೆ. ಫುಲ್ ಕಣ್ ತುಂಬಿತು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿಯಾಗಿ ಶ್ರೀಕೃಷ್ಣನ ರಂಗೋಲಿಯನ್ನು ಬಿಡಿಸಿದೆ ನೋಡಿ ಗೈಸ್. ಪುಟ್ಟಾಗಿ ಹೆಜ್ಜೆ ಇಟ್ಕೊಂಡು ಬರೋ ಶ್ರೀಕೃಷ್ಣ ಪರಮಾತ್ಮನ ರಂಗೋಲಿ ಬಿಡಿಸಿದೆವು, ಆ್ಯಸ್ ಇಫ್ ತೊಟ್ಲಲ್ಲಿ ಕೂತಿರೋ ಹಾಗೆ. ಸೊ ಇಷ್ಟೆಲ್ಲ ದೇವತಾ ಸಾಮಗ್ರಿಗಳನ್ನೆಲ್ಲ ಪೂಜೆ ಮಾಡ್ಕೊಂಡೆ ಹೊಂದಿಸ್ಕೊಂಡೆ ನೋಡಿ ಗೈಸ್. ಎಷ್ಟು ಪೂಜೆಗೆ ಸಾಮಾನು ಬೇಕಾದರೂ ಹೊಂದಿಸ್ಕೊಂಡ್ರು ಏನಾದರೂ ಒಂದು ಮರ್ತಿರ್ತೀವಿ ನೋಡಿ ಗೈಸ್. ಆಮೇಲೆಲ್ಲ ಅಭಿಷೇಕ ಎಲ್ಲ ಮಾಡಿಬಿಟ್ಟು ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದೆ ನೋಡಿ ಗೈಸ್. ಆಮೇಲೆ ಧೂಪ ಪೂಜೆ ಎಲ್ಲ ರೀತಿಯಾಗಿ ಹೂಗಳನ್ನ ಏರಿಸಿ ದೇವ್ರ ಪೂಜೆಯನ್ನು ಮಾಡಿದೆ ನೋಡಿ ಗೈಸ್. ಶ್ರೀಕೃಷ್ಣ ಪರಮಾತ್ಮಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಅನಂತಾಯ ನಮಃ. ಓಂ ವೆಂಕಟನಾಥಾಯ ನಮಃ. ಓಂ ವೈಕುಂಠನಾಥಾಯ ನಮಃ. ಓಂ ತಿರುಪತಿ ತಿಮ್ಮಪ್ಪಾಯ ನಮಃ. ಓಂ ಬಾಲಾಜಿಯ ನಮಃ. ಓಂ ತಿರುಮಲ ವಾಸಾಯ ನಮಃ. ಓಂ ಮಾಧವಾಯ ನಮಃ. ಓಂ ಬೀಜ ಮಾಸದಲ್ಲಿ ಆತ ಮಧುವಾದನು ಆಕಾಶರಾಜನ ಮಗಳ ದೇಶ ದೇಶದಲ್ಲಿದ್ದ ಹಣದ ರಾಶಿಗಳೆಲ್ಲ ಭೂಪಾಲನಿಗೆ ಕಾಣಿಕೆ ಇಟ್ಟರಾಗ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕಂಕಣವ ಕಟ್ಟಿದನು ವೆಂಕಟರಮಣತ ಪಂಕಜಮುಖಿ ಪದ್ಮಾವತಿ ಅರಸು. ಶಂಕೆ ಇಲ್ಲದೆ ತನ್ನ ಭಕ್ತರನ್ನು ಸಲಹಿದ ಶಂಖಚಕ್ರಧಾರಿಗೆ ಆರತಿ ಎತ್ತೀರೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಯೋಗ ಮಂಟಪದಲ್ಲಿ ಸ್ವಾಮಿ ತಾನೇ
ರಾಜ ಹೋಮವನ್ನು ಮಾಡುವ ಸ್ವಾಮಿಗೆ ಆರತಿ ಎತ್ತೀರೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಗರುಡ ವಾಹನನಾಗಿ ಗಗನದಲ್ಲಿ ಹರಿ ಬರಲು, ಸುರರು ದೇವತೆಗಳು ಸ್ತುತಿಯ ಮಾಡಲು. ಶ್ರೀಹರಿಯ ವಾಹನ ಕಂಡು ಪರಮ ಸಂಭ್ರಮದಿಂದ ಕರೆದರೆ ಹೂವಿನ ಮಳೆಗಳನ್ನು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ವೇದಘೋಷಗಳಿಂದ ಬ್ರಾಹ್ಮಣರ ಸ್ತುತಿ ಮಾಡಿ, ಎನ್ನ ನ್ಯಾಲಿಗೆ ಹರಿಕೊಂಡಾಡಲಿ. ಜ್ಞಾನಿ ರಾಜನ ಮಠಕ್ಕೆ ಸ್ವಾಮಿ ವೆಂಕಟ ಬರಲು, ಮೇರುಗಿರಿ ಪರ್ವತ ನೆತ್ತಿದ ಹೈವದನಿಗೆ ಆರತಿ ಎತ್ತೀರೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಶ್ರೀಕೃಷ್ಣ. ದೀಪ ಧೂಪ ಎಲ್ಲ ದೇವರಿಗೆ ಆರತಿ ಎಲ್ಲ ಮುಗಿದ ಮೇಲೆ ಗೈಸ್ ದೇವರಿಗೆ ನೈವೇದ್ಯವನ್ನು ಮಾಡಿದ್ವಿ. ಸೊ ಶ್ರೀಕೃಷ್ಣ ಪರಮಾತ್ಮನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ಸೊ ಬೆಣ್ಣೆ, ಹಾಲು, ಸಕ್ಕರೆ, ಅವಲಕ್ಕಿ ಮೊಸರು, ಸುಧಾಮನ ಅವಲಕ್ಕಿ, ಸೊ ಇದೆಲ್ಲ ನೈವೇದ್ಯ ಮಾಡಿದೆ ನೋಡಿ ಗೈಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮ ಹುಟ್ಟಿದಬ್ಬ ಬಂದರೆ ನಾವು ಎಷ್ಟು ಖುಷಿಯಾಗಿರ್ತೇವೋ ಅಷ್ಟೇ ಶ್ರೀಕೃಷ್ಣ ಜನ್ಮ ತಾಳಿದ ದಿನ ನಾವು ಅಷ್ಟೇ ಖುಷಿಯಾಗಿ ಮಾಡಬೇಕು ಗೈಸ್. ಥ್ಯಾಂಕ್ ಯು.